ಇನ್ ಕೇಸ್ ಅವತ್ತಿಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಕೂತಿದ್ರೆ ಇವತ್ತು ನಿಮ್ಮ ಲೈಫ್ ಏನಾಗ್ತಿತ್ತು? ಸಿಂಪ್ಲಿ ಮೇಡಮ್, ಬಿದ್ದು ಎದೊಳದಿದೆಯಲ್ಲ ಮೇಡಮ್, ಅದೊಂಥರ ಕಿಕ್ಕು ಮೇಡಮ್. நான் வீழ்வேன் என்று நினைத்தாயೋ? ಅವರು ಮಾಡಿದ್ದಾರೆ, ಅವರು ಅವನ ಕಾರ್ ತೊಗೊಂಡಿದ್ದಾರೆ ಅಂದರೆ ನನ್ನ ಕಾರ್ ತೊಗೊಳ್ಬೇಕು ಅನ್ನೋ ಕಾಂಪಿಟೇಷನ್ ಲೈಫ್. ಅವ್ರು ಮನೆ ಕಟ್ಟಿದ್ದಾರೆ ಅಂದರೆ ನಾನು ಮನೆ ಕಟ್ಟಬೇಕು ಅನ್ನೋ ಲೈಫು. ಅವ್ರ ಮಕ್ಕಳು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ ನನ್ನ ಮಕ್ಕಳು ತೊಗೊಂಡಿಲ್ಲ ಅನ್ನೋ ಫೀಲಿಂಗ್ಸು. ಈ ಒಂದು ಗೊಂದಲ, ಈ ಒಂದು ಗೋಜಲು, ಈ ಒಂದು ಜನ, ಈ ಒಂದು ಒತ್ತಡ, ಈ ಒತ್ತಡದಿಂದ ಹೊರಗಡೆ ಬರಬೇಕು ಅಂದರೆ ತುಂಬ ಒಳ್ಳೆ ರೆಮಿಡಿ ಕೃಷಿ. ಏನಕ್ಕೆ ಅಂದರೆ ಇದರಲ್ಲಿ ಭಾಳ ನೆಮ್ಮದಿ ಇದೆ ಮೇಡಮ್. ಈಗ ನನ್ನಲ್ಲಿ ಒಂದು 300 ಕೋಳಿ ಕೂಡ ಇದೆ. ಪ್ರತಿದಿನ ಒಂದು 70ರಿಂದ 80 ಮೊಟ್ಟೆ ನನಗೆ ಕನಿಷ್ಠ ಪಕ್ಷ ನಾನಲ್ಲಿ ಆರ್ಗನೈಸ್ ಮಾಡಿ ನೋಡ್ಕೊಳ್ತಿದ್ದೀನಿ ಮ್ಯಾನೇಜ್ಮೆಂಟ್ನ. ಸೊ ಹೀಗಿದ್ದು ನನಗೆ ಪ್ರತಿದಿನ 70-80 ಮೊಟ್ಟೆ ಮಾರ್ಕೆಟ್ಗೆ ಹೋಗುತ್ತೆ. ಕಾವೇರಿ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ಲಾಭ ಬರುತ್ತೆ ಮೇಡಮ್. ನಾನು ಗುಜರಾತಿಂದ ತೊಗೊಂಡು ಬಂದು ಗೀರ್ ತಳಿ ಇಲ್ಲಿ ಸಾಕಿ HF ಹಸುಗೆ ಹಾಕ್ತಾ ಇರೋ ಮೇವು ಹಾಕಿ ನಾವು ಹಾಲು ಕರಿತೀವಿ ಅಂದರೆ ನಮಗೆ ಅಂಥ ಉತ್ಕೃಷ್ಟವಾದ ಹಾಲು ಸಿಗುತ್ತಾ? ಯಾಕಂದರೆ ಕೃಷಿ ಮಾಡೋದಕ್ಕೆ ನಾನು ಇಂಡಿಯಾದಿಂದ ಹೊರಗಡೆ ಕೂಡ ಭಾರತ ಬಿಟ್ಟು ಹೊರಗಡೆ ಕೂಡ ನಾನು ಎಲ್ಲ ಕಡೆ ಹುಡುಕಿ ತಿಳ್ಕೊಂಡು ನಾನು ಮಾಡಿದೆ ಮೇಡಮ್. 2 ವರ್ಷ 3 ವರ್ಷ ಫೇಲ್ಯೂರ್ ಆದಮೇಲೆ ಜೇನು ಪೆಟ್ಟಿಗೆ ಮಾಡ್ಕೊಂಡಿದ್ದೀರಾ, ಒಂದು 50 ಜೇನು ಪೆಟ್ಟಿಗೆ ಮಾಡ್ಕೊಳ್ಳಿ. 2 ಕಿಲೋಮೀಟ್ರ್ ಹೋಗಿ ಸಂಚಾರ ಮಾಡಿ ಬಂದು ನಿಮಗೆ ಜೇನು ಸಂಗ್ರಹಣೆ ಮಾಡಿ ಕೊಡುತ್ತೆ ಅಲ್ವಾ? 15 ಕಿಲೋಯಿಂದ 20 ಕಿಲೋ ಒಂದು ಡಬ್ಬದಿಂದ ನಾವು ಸಂಪಾದನೆ ಮಾಡ್ತೀವಿ. ಒಂದು 4 ಹಸು ಕಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಜೀವನ ಮಾಡ್ಬೋದು ಮೇಡಮ್. ಕೃಷಿಯಲ್ಲಿ ನಷ್ಟ ಅನ್ನೋ ಮಾತೇ ಇಲ್ಲ ಮೇಡಮ್. ಸರ್, ಸ್ಯಾಂಡಲ್ವುಡ್ಗೋಸ್ಕರ ನೀವು ಅಗ್ರೋ ಟೂರಿಸಂ ಮಾಡ್ತಿದ್ರ. ಸೊ ರೈತರು ಕೂಡ ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟೇ ವರ್ಷ ಹೋದರೂ ಕೂಡ ಅಪ್ಡೇಟ್ ಆಗ್ತಾನೆ ಹೋಗಬೇಕು. ಕೆಲವೊಂದಷ್ಟು ರೈತರು ಆಲ್ರೆಡಿ ಚಿಕ್ಕ ಪುಟ್ಟ ವಿಲ್ಲಾ ಮಾಡ್ಕೊಳ್ಳೋದು, ಅಗ್ರೋ ಟೂರಿಸಂ ಮಾಡ್ತಾ ಇದ್ದಾರೆ. ಬಟ್ ಈಗ ನಾನು ಕರೆಕ್ಟಾಗಿ ಅಗ್ರೋ ಟೂರಿಸಂ ಅನ್ನ ಮಾಡ್ತೀನಿ ಅಂತಂದ್ರೆ ಹೆಂಗೆ ಪ್ಲಾನಿಂಗ್ ಮಾಡ್ಕೋಬೇಕು? ಅಗ್ರೋ ಟೂರಿಸಂ ಹೆಂಗಿರಬೇಕು ಸರ್? ಮೇಡಮ್ ನೋಡಿ, ಸಮಗ್ರ ಕೃಷಿ ಪದ್ಧತಿ ವಿಧಾನದಲ್ಲಿ ನಮ್ಮಲ್ಲಿ 300 ಬಗೆಯ ಹಣ್ಣಿನ ಗಿಡಗಳಿದೆ. ಇದರಲ್ಲಿ ಕಮರ್ಷಿಯಲ್ ಕಲ್ಟಿವೇಷನ್ 30ರಿಂದ 60 ಕಮರ್ಷಿಯಲ್ ಪ್ರಾಡಕ್ಟ್ಸು ಜನರೇಟ್ ಆಗುತ್ತೆ. ಸೊ ಇದನ್ನು ನೀವು ಮಾರ್ಕೆಟಿಂಗ್ ಮಾಡೋದಕ್ಕೆ ಹೊರಗಡೆ ಹೋಗಬೇಕಾಗಿಲ್ಲ. ಆಗ ಟೂರಿಸ್ಟ್ ಬರ್ತಾರೆ, ಅವರೇ ಪರ್ಚೇಸ್ ಮಾಡ್ತಾರೆ. ಸೊ ಇದೆಲ್ಲ ನಾನು ನೋಡಿ ನ್ಯೂಲಿ ಅಪ್ಡೇಟೆಡ್ ಆಗಿ ನನ್ನದೇ ಆದಂಥ ಒಂದು ಪ್ರೋಗ್ರಾಮಿಂಗ್ ಸಿಸ್ಟಮ್ ಮಾಡಬೇಕಂತ ಇನ್ನು 2 ಇಯರ್ಸ್ ಟೈಮ್ ತೊಗೊಳ್ತೀನಿ ಮೇಡಮ್ ಈಗಲಿಂದ. ಯಾಕಂದರೆ ನೋಡಿ ಮೇಡಮ್, ಪ್ಲ್ಯಾನಿಂಗ್ ಅನ್ನೋದು ತುಂಬ ಮುಖ್ಯ. ಅದಾದಮೇಲೆ ಎಕ್ಸಿಕ್ಯೂಷನ್ಸ್ ಬೇಕಾಗುತ್ತೆ. ಸೊ ಎಕ್ಸಿಕ್ಯೂಷನ್ ಇನ್ನು 2 ಇಯರ್ಸ್ ಆಗುತ್ತೆ ನನಗೆ. ಅಲ್ಲಿವರೆಗೂ ನಾನು ವರ್ಕ್ ಮಾಡ್ತಾ ಇರ್ತೀನಿ ಇದ್ರ ಮೇಲೆ. ಸೊ ಒಂದು 10ರಿಂದ 15 ಕಪಲ್ ಬಂದು ಉಳ್ಕೊಳ್ಳೋದಕ್ಕೆ, ಅಥವಾ ಯಾವುದೋ ಕಂಪನೀಸಿಂದ ಒಂದು 20 ಜನ ಬಂದು ಉಳ್ಕೊಳ್ಳೋದಕ್ಕೆ ಒಂದು ಡಾರ್ಮೆಟ್ರಿ ಇವ್ರಿಗೆ ಎಲ್ಲ ರೀತಿಯ ಸಾವಯವವಾಗಿ ಸಾತ್ವಿಕ ಆಹಾರ ನೀಡಬೇಕು ಅಂತ ನಾನು ಬಯಸ್ತೀನಿ ಮೇಡಮ್. ಆರೋಗ್ಯವಾಗಿರಬೇಕು. ಅವ್ರು ಬಂದವ್ರಿಗೆ ಎಂಟರ್ಟೈನ್ಮೆಂಟು, ಗೇಮ್ಸ್ಗಿಂತ ಮುಖ್ಯವಾಗಿ ಗಿಡಗಳ ಬಗ್ಗೆ ಮಾಹಿತಿ, ಪ್ರತಿಯೊಂದು ಜೇನು ಬಗ್ಗೆ ಮಾಹಿತಿ, ಮೀನು ಬಗ್ಗೆ ಮಾಹಿತಿ, ಕೋಳಿ ಬಗ್ಗೆ ಮಾಹಿತಿ. ಈಗ ನನ್ನಲ್ಲಿ ಒಂದು 300 ಕೋಳಿ ಕೂಡ ಇದೆ. ಪ್ರತಿದಿನ ಒಂದು 70ರಿಂದ 80 ಮೊಟ್ಟೆ ನನಗೆ ಕನಿಷ್ಠ ಪಕ್ಷ ನಾನಲ್ಲಿ ಆರ್ಗನೈಸ್ ಮಾಡಿ ನೋಡ್ಕೊಳ್ತಿದ್ದೀನಿ ಮ್ಯಾನೇಜ್ಮೆಂಟ್ನ. ಸೊ ಹೀಗಿದ್ದು ನನಗೆ ಪ್ರತಿದಿನ 70-80 ಮೊಟ್ಟೆ ಮಾರ್ಕೆಟ್ಗೆ ಹೋಗುತ್ತೆ. ಅಲ್ಲೇ ಮೇಡಮ್ ನನ್ನಲ್ಲಿ ಗಿಣಿ ಪೋಲಿಂದ ಹಿಡಿದು ಎಲ್ಲ ವೆರೈಟಿ ಇದೆ. ಕಾವೇರಿ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ಲಾಭ ಬರುತ್ತೆ ಮೇಡಮ್. ಅಂದರೆ ಮಾಂಸದ ಪರ್ಪಸ್ಗೆ ಮೊಟ್ಟೆ ನಾನು ಸ್ವಲ್ಪ ಕೆಲವು ಇದರಲ್ಲಿ ನಾವು ಆಧ್ಯಾತ್ಮಿಕನ ಬಿಲೀವ್ ಮಾಡಿ ಹೋಗ್ತಾ ಇರೋರು. ಸೊ ಹಾಗಾಗಿ ಆದಷ್ಟು ಜೀವ ತೆಗೆಯೋದನ್ನ ವಿರೋಧ ಮಾಡ್ತೀವಿ. ಸೊ ಈಗ ನೀವು ಕೋಳಿ ತಳಿ ಅಂತ ಬಂದಾಗಲೂ ಬೇರೆ ಬೇರೆ ಕೋಳಿ ಸಾಕ್ತೀರಾ ಅಥವಾ ಒಂದೇ? ಇಲ್ಲ ಮೇಡಮ್, ಸಾಕಷ್ಟು ತಳಿ ಇದೆ, ಸಾಕಷ್ಟು ಇದೆ. ಈಗ ನಮಗೊಂದು ಸಣ್ಣ ಪಣ್ಣ ನಾವು ನೋಡಿ ನಾವು ಹೇಳ್ತೀವಲ್ಲ ಆಗ್ರೋ ಟೂರಿಸಮ್ ಅಂತ ಬಂದಾಗ ನಮಗೆ ನಮ್ಮ ಆಗ್ರೋ ಫಾರೆಸ್ಟ್ರಿ ಇದೆಲ್ಲ ನಾವು ಬೆಳೆದಾಗ ನಮಗೆ ಸಣ್ಣ ಪಟ್ಟ ನೈಸರ್ಗಿಕ ಕೃಷಿಯಲ್ಲಿ ಹಾವುಗಳ್ನ ಫ್ರೆಂಡ್ ಮಾಡ್ಕೋಬೇಕು ಅನ್ನೋ ವಿಧಾನ ಅದು. ಸೊ ಆಗಿದ್ದಾಗ ನಾವು ಅದ್ರ ಜೊತೆ ಇರೋಕ್ಕಾಗಲ್ವಲ್ಲ, ನಾವು ಬೆಂಗಳೂರವರು ಭಯ ಬೀಳ್ತೀವಿ. ಸೊ ನಾವು ನಗರ ಪ್ರದೇಶದಿಂದ ಹೋದವರಲ್ಲ, ಹಾಗಾಗಿ ಅದಕ್ಕೆ ಅಂದ್ಬಿಟ್ಟೆ ಕೋಳಿಗಳಿದೆ ಬೇರೆ ಥರ. ಟರ್ಕಿ ಕೋಳೀಸ್ ಎಲ್ಲ ಇದೆ, ಅದೆಲ್ಲ ಒಂದಕ್ಕೊಂದು ನೋಡಿ ಇದು ಸಂಯೋಜನೆ ಆಗ್ಬಿಟ್ಟಿರುತ್ತೆ ಎಲ್ಲ. ನಾವು ಅದನ್ನು ಚೈನ್ ಸಿಸ್ಟಮ್ನ ನಾವು ಏನು ಕೆಡ್ಸಕ್ಕೆ ಹೋಗ್ಬಾರ್ದು. ಅದು ಚೈನ್ ಸಿಸ್ಟಮ್ ಏನು ಬೇಕೋ ಎಲ್ಲ ಅಡಾಪ್ಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಸೈಕ್ಲಿಂಗ್ ಆಗ್ತಾ ಇರುತ್ತೆ. ನಾವೇನು ಮಾಡೋ ಕೆಲಸ ಇಲ್ಲ, ಅದರಲ್ಲಿ ಸಂತೋಷವಾಗಿ ನಾವು ಸಂತೃಪ್ತಿಯಾಗಿ ಜೀವನ ಮಾಡ್ಬೋದು. ಆ ರೀತಿ ಇದೆ ಮೇಡಮ್. ಮೇಕೆ ಇದೆ, ಒಂದು 40 ಮೇಕೆ ಇದೆ. ಇದನ್ನು 40 ಮೇಕೆನ ಬ್ಯಾಚ್ ವೈಸ್ ಮಾಡ್ತೀವಿ ನಾವು.
ಆ್ಯಕ್ಚುಲಿ ಪ್ರೊಫೆಷನಲಿ ಮಾಡೋರು 4 ಮಂತ್ಸಿಗೆ ಮಾಡ್ತಾರೆ, ನಾನು 6 ಮಂತಿಗೆ ಮಾಡ್ತೀನಿ ಮೇಡಮ್. ನಾನು ಇಂಟಿಗ್ರೇಟೆಡ್ ಕಲ್ಟಿವೇಷನ್. ಮತ್ತು ನಮ್ಮಲ್ಲಿ ಹುಟ್ಟೋ ಕರುಗಳಾಗಲಿ ಮರಿಗಳಾಗಲಿ ನಂದು ಗೋಶಾಲೆನೂ ಇದೆ. ಅದು ಯಾವುದೂ ನಾವು ಮಾರಾಟ ಮಾಡೋದಿಲ್ಲ. ಓಕೆ. ನಮ್ಮಲ್ಲಿ ಹುಟ್ಟೋದು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಇನ್ಬ್ರೀಡಿಂಗ್ ಆಗಬಾರ್ದು. ಅದನ್ನು ನಾವು ಸಂಯೋಜನೆಯಿಂದ ನೋಡ್ಕೋತೀವಿ. ಮಲೆನಾಡು ಗಿಡ್ಡ ನಾನು ಗೋಶಾಲೆ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಜೀವಾಮೃತ, ಗೋವಾಮೃತ ಮತ್ತು ಪ್ರತಿಯೊಂದು ದಶಪರ್ಣಿಕೆಗೆ ಪ್ರತಿಯೊಂದಕ್ಕೂ ನನಗೆ ಗಂಜಲ ಮತ್ತು ಹಸುವಿನ ಸಗಣಿ ಉತ್ಕೃಷ್ಟವಾಗಿ ಸಿಗುತ್ತೆ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ತೋಟದಲ್ಲಿ ನಾವು ಅಗ್ನಿಹೋತ್ರ ಮಾಡೋದಕ್ಕೂ ಸಹ ನನಗೆ ಅನುಕೂಲ ಆಗ್ತಾಯಿದೆ. ಓಕೆ ಓಕೆ. ಸೊ ಈಗ ನಾವು ಅಗ್ರೋ ಟೂರಿಸಮ್ ಮಾಡ್ತೀವಿ ಅಂತಂದರೆ, ಸೊ ನಾನು ನೋಡಿದಂಗೆ ಸರ್, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿಟಿ ಲೈಫು ಅಂತ ಬಂದಾಗಲೂ ಒಂದು ಜನ ಮೈಂಡ್ಸೆಟ್ ಇರುತ್ತೆ, ಪಾರ್ಟಿ ಅದು ಇದು ಔಟಿಂಗು ಒಂದಷ್ಟು ಗೇಮ್ಸು ಹಂಗಿರಬೇಕು ಅಂತ. ಇನ್ನೊಂದಷ್ಟು ಜನ ಇಲ್ಲ ನಾನು ಪೀಸ್ಫುಲ್ ಆಗಿರಬೇಕು, ಗ್ರೀನರಿ ಇರಬೇಕು ಅಂತ ಹಂಗೆ ಬರೋರು ಇರ್ತಾರೆ. ಸೊ ಈಗ ನಾನೊಂದು ನನ್ನ ಲೊಕೇಶನಲ್ಲಿ ಇದೆ ಅಂತಂದರೆ, ಸೊ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು, ಜನರನ್ನು ಹೆಂಗೆ ಅಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ಏನೇನು ಫೆಸಿಲಿಟಿ ಕೊಡಬೇಕು? ಈಗ ನೀವು ಫುಡ್ ಬಗ್ಗೆ ಹೇಳಿದ್ರಿ, ಸಾತ್ವಿಕ ಆಹಾರನೇ ನಾನು ಕೊಡ್ತೀನಿ ಅಂತ. ಬೇರೆ ಹೆಂಗೆ ಅಟ್ರಾಕ್ಟ್ ಮಾಡೋದು, ಹೆಂಗಿರಬೇಕು ಆ ಒಂದು ಅಗ್ರೋ ಟೂರಿಸಮ್ ಸೆಟ್ ಕಂಪ್ಲೀಟ್ ಮೇಡಮ್? ಸಿಸ್ಟಮ್. ಪರ್ಫೆಕ್ಟ್ ಮೇಡಮ್, ನೀವು ಕೇಳೋದು. ಈಗ ನಾನು ಇದ್ರ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದೀನಿ ಮೇಡಮ್. ಯಾಕಂದರೆ ಕೃಷಿ ಮಾಡೋದಕ್ಕೆ ನಾನು ಇಂಡಿಯಾದಿಂದ ಹೊರಗಡೆ ಕೂಡ ಭಾರತ ಬಿಟ್ಟು ಹೊರಗಡೆ ಕೂಡ ನಾನು ಎಲ್ಲ ಕಡೆ ಹುಡುಕಿ ತಿಳ್ಕೊಂಡು ನಾನು ಮಾಡಿದೆ ಮೇಡಮ್. 2 ವರ್ಷ 3 ವರ್ಷ ಫೇಲ್ಯೂರ್ ಆದಮೇಲೆ ಈ ಸರಿ ನಾನು ಪ್ರಯತ್ನ ಪಟ್ಟು ಫೇಲ್ ಆಗೋ ಪರಿಸ್ಥಿತಿ ಇಲ್ಲ ಮೇಡಮ್. ಬಿಕಾಸ್ ನಾನು ಸಪೋರ್ಟ್ ಮಾಡಲ್ಲ ಅಂತ ಕಾಣಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಅದನ್ನು ಪ್ರಾಕ್ಟಿಕಲ್ಲಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಉತ್ತೇಜನ ನೀಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ತುಂಬ ಆಫರ್ಸ್ ಕೊಡ್ತಾ ಇದೆ ಆಗ್ರೋ ಟೂರಿಸಮ್ಗೆ. ಸೊ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಾನು ಒಂದೊಂದು ಕಡೆ ಹೋಗಿ ಸ್ಟೇ ಆಗ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಇಷ್ಟ ಆಗ್ತಾಯಿದೆ. ಈಗ ಒಂದು ಕಡೆ ಹೋದಾಗ ಅಕಾಮಿಡೇಷನ್ ಇಷ್ಟ ಆಗುತ್ತೆ. ಹೇಗೆ ಹಳ್ಳಿ ಪ್ರದೇಶದಲ್ಲಿ ಹೈಫೈ ಆಗಿ ಮನೆ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಹೋದಾಗ ಹಳ್ಳಿ ಪ್ರದೇಶದಲ್ಲಿ ಹಳ್ಳಿ ವಾತಾವರಣದಲ್ಲೇ ಮಾಡಿರ್ತಾರೆ. ಇದೆಲ್ಲ ನೋಡಿದಾಗ ಜನರ ಕಾನ್ಸೆಪ್ಟು ಯಾವ್ದ್ಯಾವ್ದು ಇಷ್ಟಪಡ್ತಾ ಇದ್ದಾರೆ, ಯಾವ್ದ್ಯಾವ್ದು ಹಿಂಗೆ ಫುಲ್ಫಿಲ್ ಆಗ್ತಾ ಇದೆ. ಮತ್ತು ಆಹಾರ ಅವ್ರಿಗೆ ಮಾರ್ನಿಂಗ್ ಏನು ಕೊಡ್ತಾಯಿದ್ದಾರೆ, ಮಧ್ಯಾಹ್ನ ಏನು ಕೊಡ್ತಾಯಿದ್ದಾರೆ, ಎಂಟರ್ಟೈನ್ಮೆಂಟ್ ಇಡೋದ್ರಿಂದ ಸಮಸ್ಯೆಗಳೇನು, ಯಂಗ್ ಸ್ಟೂಡೆಂಟ್ಸು ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ, ಬೇರೆ ರೀತಿಯಲ್ಲಿ ಇದಾಗುತ್ತೆ. ಸೊ ಇದೆಲ್ಲ ನಮಗೆ ಪರಿಸರಕ್ಕೂ ತೊಂದರೆ ಆಗುತ್ತೆ, ನಮಗೂ ಮನಸ್ಸಿಗೆ ಕಷ್ಟ ಆಗುತ್ತೆ. ಆ ರೀತಿ ಆಗದ ಇರೋ ರೀತಿಯಲ್ಲಿ ನಾವು ಯಾವುದೇ ರೀತಿ ಪ್ಲೇಸು ಇದೆಲ್ಲ ಇದು ಮಾಡ್ದಂಗೆ ಹಳೆ ಕಾಲದ ಚೌಕಾಬಾರ ಮಾಡಿಸೋದು, ಮತ್ತು ಹಾವು ಏಣಿ ಆಟ ಆಡಿಸೋದು, ಈ ಥರ ಎಲ್ಲ ಗೇಮ್ಸು. ಜೊತೆಯಲ್ಲಿ ಅವ್ರಿಗೆ ಹರಳೆಣ್ಣೆ ಸ್ನಾನ ಮಾಡಿ ಆಯುರ್ವೇದಿಕ್ ಸೊಪ್ಪುಗಳಿಂದ ನಮ್ಮ ಟ್ರೆಡಿಷನಲ್ ಏನಿದೆ ಈ ರೀತಿ ಭಾಳ ತುಂಬ ಚೇಂಜಸ್ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಅದು ತುಂಬ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನು ತುಂಬ ಚಾಟ್ ಮಾಡ್ತಾಯಿದ್ದೀನಿ ಮೇಡಮ್. ಇದನ್ನು ರಿವೀಲ್ ಮಾಡೋದ್ರಿಂದ ಕೆಲಸ ಬರೋದಿಲ್ಲ. ಇದನ್ನು ಪ್ರೆಸೆಂಟೇಷನ್ ಇದನ್ನು ನಾವು ಕಂಪ್ಲೀಟ್ ಎಕ್ಸಿಕ್ಯೂಷನಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಮೇಡಮ್. ಒಂದು 10 ರೂಮ್ ಮಾಡೋಣ ಅಂತಿದ್ದೀನಿ. ಅದು ಪ್ಲ್ಯಾನ್ಸ್ ಮಾಡ್ತಾಯಿದ್ದೀನಿ ಮೇಡಮ್. ಇನ್ನು ಎಕ್ಸಿಕ್ಯೂಷನ್ ಇನ್ನೂ ಹೋಗಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ನಾನು ಇನ್ವೆಸ್ಟ್ ಮಾಡೋದು ಒಂದು, ಎರಡನೇದು ಅದನ್ನ ಎಕ್ಸಿಕ್ಯೂಷನು ಮತ್ತು ಅದನ್ನು ಪ್ರಮೋಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನು ಬೆಳೆಯೋ ಬೆಳೆ ಸಹ ನಾನು ಬೇರೆಯವ್ರಿಗೆ ಮಾರಿ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ಈಸಿಯಾಗಿ ಸೇಲ್ ಆಗೋಗ್ಬಿಡುತ್ತೆ. ನನ್ನ ಬೆಳೆ ಅಲ್ಲೇ ಹೋಗುತ್ತೆ. ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮೇಡಮ್. ಓಕೆ. ಸೊ ಸರ್ ಯಾವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ಕಂಪ್ಲೀಟ್ ಅಗ್ರೋ ಟೂರಿಸಮ್ ಯಾವಾಗ ರೆಡಿ ಆಗುತ್ತೋ ಖುದ್ದು ನಾನು ಅಲ್ಲಿ ಹೋಗಿ ನಾನು ವೀಡಿಯೋ ಮಾಡಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಕಾನ್ಸೆಪ್ಟು ಅದೇ ಇದ್ದಿದ್ದು. ಸೊ ಇನ್ನೂ ಟೈಮ್ ಬೇಕು ಅದಕ್ಕೆ. ಸೊ ಸರ್ ಈಗ ನಾನೀಗ ಕೃಷಿ ಮಾಡ್ತೀನಿ, ನ್ಯಾಚುರಲ್ ಕೃಷಿ ಆಗಿರ್ಬೋದು, ನೀವೇನು ಹೇಳಿದ್ರಿ ಸಾಮಾನ್ಯ ಕೃಷಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. 1 ಎಕರೆ ಜಮೀನು ಆಗಿರ್ಬೋದು ಆ್ಯಂಡ್ ಅಗ್ರೋ ಟೂರಿಸಮ್ ಆಗಿರ್ಬೋದು, ಡ್ರೈ ವೆಟ್ಲ್ಯಾಂಡ್ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಸೊ ನನಗಿರುವಂಥ ಕ್ಯೂರಿಯಾಸಿಟಿ, ನಾನು ಇದನ್ನು ಕರೆಕ್ಟಾಗಿ ಮಾಡಿದೆ ಅಂತಂದರೆ ಹೆಂಗೆ ಲಾಭ ಮಾಡ್ಬೋದು ಸರ್? ಮೇಡಮ್ ಕೃಷಿ ಅಂದ್ರೆ ಖುಷಿ ಮೇಡಮ್. ನೀವು ಇಲ್ಲಿ ಒಂದು ಪಾರ್ಟೀಸ್ಗೆ ಹೋದರೆ ಅಥವಾ ಇನ್ನೊಂದು ಮಾಡಿದ್ರೆ ನಾವು ಎಷ್ಟು ನಿಮಿಷ ಎಷ್ಟು ಗಂಟೆ ನಾವು ಸಂತೋಷವಾಗಿರೋಕ್ಕಾಗತ್ತೆ. ಅವರು ಮಾಡಿದ್ದಾರೆ, ಅವರು ಅವನ ಕಾರ್ ತೊಗೊಂಡಿದ್ದಾರೆ ಅಂದರೆ ನಾನು ಆ ಕಾರ್ ತೊಗೊಳ್ಬೇಕು ಅನ್ನೋ ಕಾಂಪಿಟೇಷನ್ ಲೈಫು. ಅವ್ರು ಮನೆ ಕಟ್ಟಿದ್ದಾರೆ ಅಂದರೆ ನಾನು ಮನೆ ಕಟ್ಟಬೇಕು ಅನ್ನೋ ಲೈಫು. ಅವ್ರ ಮಕ್ಕಳು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ ನನ್ನ ಮಕ್ಕಳು ತೊಗೊಂಡಿಲ್ಲ ಅನ್ನೋ ಫೀಲಿಂಗ್ಸು. ಈ ಒಂದು ಗೊಂದಲ, ಈ ಒಂದು ಗೋಜಲು, ಈ ಒಂದು ಜನ, ಈ ಒಂದು ಈ ಒತ್ತಡದಿಂದ ಹೊರಗಡೆ ಬರಬೇಕು ಅಂದರೆ ತುಂಬ ಒಳ್ಳೆ ರೆಮಿಡಿ ಕೃಷಿ, ಕಲ್ಟಿವೇಷನ್. ಏನಕ್ಕೆ ಅಂದರೆ ಇದರಲ್ಲಿ ಭಾಳ ನೆಮ್ಮದಿ ಇದೆ ಮೇಡಮ್. ಯಾರಿಗೂ ತೊಂದರೆ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಪ್ರಕೃತಿ ಜೊತೆಯಲ್ಲಿ ಬೆಳಿಬೋದು, ಪ್ರಕೃತಿ ಮಡಿಲಲ್ಲಿ ನಾವು ವಾಸ ಮಾಡ್ಬೋದು, ಭಾಳ ಆರೋಗ್ಯವಾಗಿರ್ಬೋದು, ಭಾಳ ಚೆನ್ನಾಗಿರ್ಬೋದು ಮೇಡಮ್. ಇದರಿಂದ ಇನ್ಕಮು ಕೂಡ ಅದೇ ಥರ ಇದೆ. ನಾನು ಹೇಳಿದ್ನಲ್ಲ ಮೇಡಮ್, ಕೊನೆ ಪಕ್ಷ ಏನೂ ಇಲ್ಲ ಮೇಡಮ್. ಒಂದು 4 ಹಸು ಕಟ್ಕೊಂಡು ಪರ್ಫೆಕ್ಟಾಗಿ ವೈಜ್ಞಾನಿಕ ರೀತಿಯಲ್ಲಿ, ಅವೈಜ್ಞಾನಿಕ ರೀತಿಯಲ್ಲಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಅಪ್ಪ ಹಾಕೋದು ಆಲದ ಮರ ನಾನು ನೇಣಾಕೊಳ್ತೀನಿ ಅನ್ನೋದು ತಪ್ಪು.
ಇವತ್ತಿನ ಜನ್ರೇಷನ್ಗೆ ತಕ್ಕಂಗೆ ನಾವು ಚೇಂಜಸ್ ಆಗಬೇಕಾಗುತ್ತೆ. ಆಲ್ರೆಡಿ ಆಗಿದ್ದೀವಿ, ಭಾಳಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದೀವಿ, ಭಾಳ ಬದಲಾವಣೆನೂ ಮಾಡ್ಕೋಬೇಕಾಗುತ್ತೆ. ಆಧುನಿಕತೆಯಲ್ಲಿ ನಮ್ಮ ಇದನ್ನು ಮರಿಬಾರ್ದಾದ್ರೆ, ಆಧುನಿಕತೆ ಅನ್ನೋ ವಿಚಾರದ ಬಂದಾಗ ಆಧುನಿಕತೆಯಲ್ಲಿ ನಮ್ಮ ಇದನ್ನು ಕೂಡ ಮರಿಬಾರ್ದು. ಹಳೆ ನಮ್ಮ ಏನು ಪದ್ಧತಿಗಳಿದೆ ಅದನ್ನು ಮರಿಬಾರ್ದು. ಅದರಲ್ಲಿ ಏನು ಬೇಕೋ ಅಷ್ಟು ಮಾತ್ರ ಅಡಾಪ್ಟ್ ಮಾಡಿಕೊಂಡು ನಾವು ಮಾಡೋದ್ರಿಂದ ಸಾಕಷ್ಟು ತಳಿ ಅಭಿವೃದ್ಧಿಗಳು ಹೇಗೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಅಭಿವೃದ್ಧಿನೂ ನಾವು ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಗಿಡದಲ್ಲಾಗಲಿ ಹಸುವಿನಲ್ಲಾಗಲಿ ಎಲ್ಲ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಈಗ ನೋಡಿ ನಾನು ಈಗ ಹೊಸದಾಗಿ ಕಾಣ್ತಾ ಇರೋದೇನೆಂದರೆ, ಹೈನುಗಾರಿಕೆಯಲ್ಲಿ A2 ಮಿಲ್ಕ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಉಳ್ಕೊಂಡಿದೆ. ಈಗ A2 ಮಿಲ್ಕ್ ಎಲ್ಲಿಂದ ಬರುತ್ತೆ? ಹಸುವಿಂದ ಬರುತ್ತೆ. ಯಾವ ಹಸುವಿಂದ ಬರುತ್ತೆ? ಗೀರ್ ಬರುತ್ತೆ, ಮಲೆನಾಡು ಗಿಡ್ಡ ಬರುತ್ತೆ, ಮತ್ತೊಂದು ಇನ್ನೊಂದು, ಓಕೆ, ಸಾಕಷ್ಟು ತಳಿ ಇದೆ. ಈ ತಳಿ ಹಸುಗಳು ಎಲ್ಲಿಂದ ಬಂದಿದೆ? ನಾನು ಗುಜರಾತಿಂದ ತೊಗೊಂಡು ಬಂದು ಗೀರ್ ತಳಿ ಇಲ್ಲಿ ಸಾಕಿ ನಾನು HF ಹಸುಗೆ ಆಗ್ತಾ ಇರೋ ಮೇವು ಹಾಕಿ ನಾವು ಹಾಲು ಕರಿತೀವಿ ಅಂದರೆ ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಪ್ರಮಾಣೀಕರಿಸ್ತಾರೆ, ಅದನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ನಾವು. ನೋಡಿ ಮೇಡಮ್, ಅವಿವೇಕತನ ಬೇರೆ, ವಿವೇಕತನ ಬೇರೆ. ನಾವು ಅವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡು ವಿಜ್ಞಾನ ಪದ್ಧತಿನ ಮರೆತು ನಾವು ಹೊಸ ಸಂಪ್ರದಾಯನ ವೃದ್ಧಿ ಮಾಡ್ತೀವಿ ಅಂತ ಹೋಗಿ ಹೊರಟಿ ನಾವೆಲ್ಲೋ ಅಂಧಕಾರದಲ್ಲಿ ಮುಳುಗ್ತಾ ಇದ್ದೀವಿ. ಇದು ಸತ್ಯ. ಗುಜರಾತಲ್ಲಿ ಕಾಡಿಗೆ ಹಸುನ ಕಳಿಸಿ ಸಂಜೆ ಆದರೆ ಸಾಯಂಕಾಲ ಗೋಪಾಲಕರು ಹಾಲು ಕರೆದು ಕೊಡೋದು A2 ಮಿಲ್ಕ್. ಯಾಕಂದರೆ ಅದಕ್ಕೆ ಬೇಕಾಗಿರೋದು ನೀರು, ಯಾವಾಗ ಬೇಕೋ ಅವಾಗ ಕುಡಿಯುತ್ತೆ, ಏನು ಬೇಕೋ ಆ ಫುಡ್ನ ಹುಡ್ಕೊಂಡು ತಿನ್ನುತ್ತೆ. ನಾವಿಲ್ಲಿ HF ಹಸುಗಳಿಗೆ ಹಾಕೋ ಫಾಡರ್ನ ರೆಡಿ ಮಿಕ್ಸ್ ಫಾಡರ್ಗಳು ಮತ್ತು ನೇಪೇರು, ರಾಗಿ ಹುಲ್ಲು ಹಾಕ್ಬಿಟ್ಟು ನಾವು ತೊಗೊಬಿಡ್ತೀವಿ ಅಂದರೆ ನಮಗೆ ಅಂಥ ಉತ್ತರಿಸೋದ ಹಾಲು ಸಿಗುತ್ತಾ? HF ಹಾಲಿಸ್ಟಿನ್ ತಳಿ, ಜರ್ಸಿ, ಇದು ಕೂಡ ಒಂದು ಕಡೆ ಸ್ಥಳೀಯ ಹಸುನೇ. ಇದು ಯಾವುದು ಜೆನೆಟಿಕಲಿ ಮಾಡಿಫಿಕೇಷನ್ ಆಗಿರೋದು ನಾವು ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ದೀವಿ ಮೇಡಮ್. ನಾವು ಚೇಂಜ್ ಆಗೋದಿಲ್ಲ. ರೈತನಿಗೆ ನನ್ನ ಮೊದಲಿಂದ ನನ್ನ ಪ್ರತಿಪಾದನೆ ಒಂದೇ, ನೀವು ನೈಸರ್ಗಿಕ ಕೃಷಿ ಮಾಡ್ತೀವಿ, ರಾಸಾಯನಿಕ ಕೃಷಿ ಮಾಡ್ತೀವಿ, ಸಾವಯವ ಕೃಷಿ ಮಾಡ್ತೀವಿ, ಮಾಡಿ ಇದರಿಂದ ಲಾಭ ಪಡಿತೀರಾ? ನನ್ನ ಪ್ರಶ್ನೆ ಇದೆ ಅವ್ರಿಗೆ. 100% ಪ್ರಾಫಿಟ್ ಆಗತ್ತಾ? ನಾನು ಫುಡ್ ಫಾರೆಸ್ಟ್ ಮಾಡಿದ್ದೀನಿ, ನಾನು ನೈಸರ್ಗಿಕವಾಗಿ ಬೆಳೀತಾ ಇದ್ದೀನಿ, ಆದರೆ ಸ್ವಲ್ಪ ಬದಲಾವಣೆಗಳು ಬೇಕು. ಕೆಲವು ಪೋಷಕಾಂಶಗಳನ್ನ ನೀವು ಕೊಡೋಕ್ಕಾಗಲ್ಲ. ಜೀವಾಣುಗಳು, ನಾವು ಸುಮಾರು ಬಯೋ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗತ್ತೆ, ಜೊತೆಯಲ್ಲಿ ಫರ್ಟಿಲೈಸರ್ನ ನ್ಯೂಟ್ರಲೈಸ್ ಮಾಡಬೇಕಾಗತ್ತೆ. ವಿಷಾನು ಕೂಡ ಅಮೃತ ಮಾಡಿ ಬಳಸ್ಕೊಳ್ಳೋ ವಿಧಾನಗಳಿದೆ, ಆ ವಿಧಾನಕ್ಕೆ ಬನ್ನಿ. ಸೊ ನಾನು ಹೇಳೋದು, ಇಲ್ಲಿರೋ ಹಸುಗಳಿಗೂ, ನಾವು ಸಾಕ್ತಾ ಇರೋ ಜರ್ಸಿ ಹಸುಗಳಲ್ಲೂ ನಾವು ಅದಕ್ಕೆ ಕೊಡಬೇಕಾದ ಪೋಷಕಾಂಶಗಳು ಸರಿಯಾಗಿ ಕೊಟ್ಟರೆ ನಿಮಗೆ ಔಟ್ಕಮ್ ಕೂಡ ಕರೆಕ್ಟಾಗಿರುತ್ತೆ, ಹಾಲು ಕೂಡ ಒಳ್ಳೆ ಹಾಲು ಸಿಗುತ್ತೆ. ಅದು ಬಿಟ್ಟು ನಾವು ಮಾಡೋ ರೀತಿ ವಿಧಾನಗಳನ್ನ ಎಲ್ಲಿಂದನೋ ಗುಜರಾತಿಂದ ನಾನು ತರಿಸ್ದೆ, ಆ ಗುಜರಾತಿಂದ ತಂದಿರೋ ಹಸುಗೆ ಇಲ್ಲಿಂದ ನೇಪೇರ್ನ ಹಾಕಿ ಸಾಯಿಸ್ತಾ ಇದ್ದೀನಿ ಅಂದರೆ ಅದು ಎಷ್ಟು ಪರ್ಫೆಕ್ಟ್ ಹೇಳಿ? ಅದು ಯಾವ ರೀತಿ ಬೆಳೆದು ಬಂದಿದೆ? ಅದಕ್ಕೆ ಪ್ರಕೃತಿನೂ ಅದಕ್ಕೆ ತಕ್ಕನಂಥ ದೇಹ ರಚನೆ ಕೊಟ್ಟಿದೆ. ಅದಕ್ಕೋಸ್ಕರನೇ ಅದನ್ನು ತೊಗೊಂಡು ಬಂದು ನೀವು ಶೆಡ್ಡಲ್ಲಿ ಕಟ್ಟಿಬಿಟ್ಟು ನಾನು ಹಾಲು ಕರಿತೀನಿ, ನಾನು A2 ಮಿಲ್ಕ್ ಮಾಡ್ತೀನಿ ಅಂದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ? ಈ ರೀತಿಯಲ್ಲಾಗುತ್ತೆ. ಅದಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು 4 ಹಸು ಕಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಜೀವನ ಮಾಡ್ಬೋದು ಮೇಡಮ್. ಯಾವುದರಲ್ಲೂ ನಷ್ಟ ಇಲ್ಲ. ಕೃಷಿಯಲ್ಲಿ ನಷ್ಟ ಅನ್ನೋ ಮಾತೇ ಇಲ್ಲ ಮೇಡಮ್. ಅದನ್ನು ಸರಿಯಾದ ಪದ್ಧತಿಯಲ್ಲಿ ಮಾಡಬೇಕು, ಆರ್ಗನೈಸ್ ಆಗಿರಬೇಕು. ನಾಳೆ ಬೆಳಗ್ಗೆ ನಾನು ಅದರಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಆಲೋಚನೆ ಮಾಡಬಾರ್ದು. ಅದನ್ನು ಯಾವ ರೀತಿ ಕಷ್ಟಪಡಬೇಕು. ಒಂದು ಹೇಳಿದ್ನಲ್ಲ, 10 ಲಕ್ಷ ಪ್ಯಾಕೇಜ್ ಸಂಬಳ ತೊಗೊಳ್ಬೇಕು ಅಂದರೆ 20 ವರ್ಷ ಓದಬೇಕು ಮೇಡಮ್, 20 ವರ್ಷ ಓದಬೇಕು. ಅರ್ಥ ಆಯ್ತಾ? ಹಾಗಿರೋವಾಗ ಅಟ್ಲೀಸ್ಟ್ ನಾವು ಒಂದು 5 ವರ್ಷ ಶ್ರಮ ಪಡೋಣ, ಒಂದು 3 ವರ್ಷ ಶ್ರಮ ಪಡೋಣ. 3 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು 3 ವರ್ಷ ಆದಮೇಲೆ ನಿಮಗೆ ಕೂತಿದ್ದ ಜಾಗದಲ್ಲಿ ಆದಾಯ ಬರುತ್ತೆ ಅಲ್ವಾ? ನಾನು ಇವತ್ತು ಹೋಗ್ಬಿಟ್ಟು ನಾನು ಇವತ್ತು ಶೆಡ್ ಹಾಕ್ಬಿಟ್ಟೆ, ಇವತ್ತು ಕಾಂಪೌಂಡ್ ಹಾಕ್ಬಿಟ್ಟೆ, ನಾಳೆ ಬೆಳಗ್ಗೆ ಗಿಡ ಹಾಕ್ಬಿಟ್ಟೆ, ನಾಳೆ ಬೆಳಗ್ಗೆ ಬೆಳೆ ತೊಗೊಬಿಟ್ಟೆ ಅಂದರೆ ಅದು ರೈತನ ಇದಲ್ಲ, ತತ್ವ ಅಲ್ಲ. ರೈತನ ತತ್ವ ಸಿದ್ಧಾಂತ ಹೇಳೋದು ಒಂದೇ, ತಾಳ್ಮೆ, ಪರಿಶುದ್ಧವಾದ ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು, ಇನ್ವೆಸ್ಟ್ಮೆಂಟು, ಇನ್ವಾಲ್ವ್ಮೆಂಟು, ಇಂಟ್ರೆಸ್ಟು 3 ಇರಬೇಕು ಮೇಡಮ್. ಇವತ್ತು ನಾನು ಆಲೋಚನೆ ಮಾಡಿರೋ ಅಷ್ಟೇ. ಈ 3 ಪದ್ಧತಿ 3 ಅಳವಡಿಸ್ಕೊಂಡಿಲ್ಲ ಅಂದರೆ ಮನುಷ್ಯ, ಇನ್ವೆಸ್ಟ್ಮೆಂಟ್ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಆಧುನಿಕ ಯುಗ, ಅರ್ಥ ಆಯ್ತಾ? ಕಲಿಯುಗ, ಆಧುನಿಕ ಯುಗ. ಬಂಡವಾಳ ಇಲ್ಲದ್ರೆ ಏನೂ ನಡೆಯಲ್ಲ. ಇನ್ವೆಸ್ಟ್ಮೆಂಟು, ಇಂಟ್ರೆಸ್ಟ್ ಹೇಗಿರಬೇಕು ಅಂದರೆ ಅದ್ರ ಬಗ್ಗೆ ಕುತೂಹಲ ಇರಬೇಕು ಆತನಿಗೆ. ಏನು ಮಾಡಬೇಕು, ನಾನು ಏನು ಮಾಡ್ತಿದ್ದಾರೆ ಮುಂದೆಗಡೆ, ನೆಕ್ಸ್ಟು ಇನ್ವಾಲ್ವ್ಮೆಂಟ್ ಇರಬೇಕು. ನಾವು ಅದರಲ್ಲಿ ತೊಡಗಿಸ್ಕೋಬೇಕು. ನಾನಿಲ್ಲಿ ಕೂತಿದ್ರು ನನಗೆ ಆಲೋಚನೆ ಇರುತ್ತೆ,
ಹಸುಗೆ ಇವರು ಇದು ಮಾಡಬೇಕಾಗಿತ್ತು, ಅಲ್ಲಿ ಏನು ಮೇವು ಕೊಟ್ಟಿದ್ದಾರಾ ಇಲ್ವಾ, ಆ ಆಲೋಚನೆ ಇರಬೇಕು. ನಾನು ಬೇಜವಾಬ್ದಾರಿ ತನದಿಂದ ಅದ್ರ ಪಾಡಗೋದಾಗತ್ತೆ, ಅಡಿಕೆ ಹಾಕಿದ್ದೀನಿ ವರ್ಷಕ್ಕೆ ಬರುತ್ತೆ ಅಂದರೆ ಬರಲ್ಲ, ಅದೂ ಬರಲ್ಲ ಮೇಡಮ್. ಅದಕ್ಕೂ ಪರ್ಯಾಯ ಬೆಳೆ ಹೇಳಿದ್ನಲ್ಲ ಇದೆ, ಇದನ್ನ ರೀತಿ ವಿಧಾನಗಳಿದೆ. ಬರೀ ಒಂದು 50-100 ಕೋಳಿ ಸಾಕೊಂಡ್ರೆ ಸಾಕು ಮೇಡಮ್. ಅದರಿಂದ ಉಪ ಉತ್ಪನ್ನಗಳು ಸಾಕಷ್ಟು ಬರ್ತಾ ಇರ್ತದೆ ನಿಮಗೆ, ಅದರಿಂದ ಇನ್ಕಮ್ ಇರುತ್ತೆ. ಜೇನು ಪೆಟ್ಟಿಗೆ ಮಾಡ್ಕೊಂಡಿದ್ದೀರಾ, ಒಂದು 50 ಜೇನು ಪೆಟ್ಟಿಗೆ ಮಾಡ್ಕೊಳ್ಳಿ, 2 ಕಿಲೋಮೀಟ್ರ್ ಹೋಗಿ ಸಂಚಾರ ಮಾಡಿ ಬಂದು ನಿಮಗೆ ಜೇನು ಸಂಗ್ರಹಣೆ ಮಾಡಿ ಕೊಡುತ್ತೆ ಅಲ್ವಾ. 15 ಕಿಲೋಯಿಂದ 20 ಕಿಲೋ ಒಂದು ಡಬ್ಬದಿಂದ ನಾವು ಸಂಪಾದನೆ ಮಾಡ್ತೀವಿ. ಅದಕ್ಕೆ ಅಂತ ಒಬ್ಬರು ಒಂದು ಫ್ಯಾಮಿಲಿ ನಡೆಯುತ್ತೆ, ರನ್ ಆಗುತ್ತೆ. ಸೊ ನಾನೊಂದು ಫ್ಯಾಮಿಲಿನ ಅದಕ್ಕೆ ಅಂತ ಅಪಾಯಿಂಟ್ ಮಾಡಿಬಿಟ್ಟಿದ್ದೀನಿ. ಅವ್ರ ಕೆಲಸ ಅಷ್ಟೇ. ಸೊ ಅದು ಜೇನು ಕೃಷಿನ ನೋಡ್ಕೋಬೇಕು, ಡಬ್ಬಗಳು ನೋಡ್ಕೋಬೇಕು, ನಿರ್ವಹಣೆ ಮಾಡಬೇಕು, ಮಳೆ ಬಂದಾಗ ಅದಕ್ಕೆ ಶೆಲ್ಟರ್ ಕೊಡಬೇಕು, ಅದಕ್ಕೆ ಕೆಲವು ಸರಿ ಬೆಲ್ಲದ ನೀರು ಕೊಡಬೇಕಾಗತ್ತೆ ಮಳೆಗಾಲದಲ್ಲಿ, ಇದನ್ನೆಲ್ಲ ಅವರು ಸಂರಕ್ಷಿಸಬೇಕು. ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಯಾವುದೇ ಹುಳ ಉಪ್ಟೆ ಅದಕ್ಕೆ ಮೇಲೆ ಎಕ್ದಂಗೆ ನೋಡ್ಕೋಬೇಕು, ಗ್ರೀಸೆಲ್ಲ ಹಚ್ಚಿ. ಇದಕ್ಕೆ ಅಂತ ಒಂದು ಫ್ಯಾಮಿಲಿ ಅಪಾಯಿಂಟ್ ಮಾಡಿದ್ದೀನಿ. ಅವ್ರಿಗೊಂದು 18,000 ಸಂಬಳ ಕೊಡ್ತೀನಿ. ನನಗೆ ಅದರಿಂದ ಲಾಭನೇ. ಉದ್ಯೋಗಾವಕಾಶನೂ ಕಲ್ಪಿಸಿದ್ರೆ ನಾವು ಸಮಾಜಕ್ಕೂ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದೀವಾ, ಸೊ ನಮಗೂ ಆದಾಯ ಆಗ್ತಿದೆಯಾ. ಈ ರೀತಿ ರೈತ ಅದೂ ಭಾಳಷ್ಟು ವಿಶಿಷ್ಟವಾಗಿ ದುಡಿಬೋದು. ನಿಮಗೆ 1 ಎಕರೆ ಭೂಮಿ ಮಾತ್ರ ನಿಮಗೆ ಅಳತೆ, ಆಕಾಶ ಅಳತೆ ಇಲ್ಲ ಮೇಡಮ್. ಆಲೋಚನೆ ಮಾಡಬೇಕು ಮೇಡಮ್, ಇದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಮಂಥನ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೊ ರೈತ ಅವನು ವಿಜ್ಞಾನಿ, ಅವನು ಆ್ಯಕ್ಚುಲಿ. ಎಷ್ಟೋ ಜನ ಎಕ್ಸ್ಪೋಸ್ ಮಾಡೋಕ್ಕೆ ಬರಲ್ಲ ಅದನ್ನೆಲ್ಲ, ಆದರೆ ಅಳವಡಿಸ್ಕೊಬಿಟ್ಟಿರ್ತಾರೆ ಅದನ್ನು. ಸರ್, ಈಗ ನಂದು ಕೊನೇ ಪ್ರಶ್ನೆ ಇರೋದು ಸರ್, ನೀವು ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ 1 ಕೋಟಿ ನನಗೆ ಲಾಸ್ ಆಗಿತ್ತು ಅಂತ ಹೇಳಿ. ಸೊ ಅದಾದಮೇಲೆ ಇಷ್ಟು ವರ್ಷದ ಜರ್ನಿ ನೋಡಿದಾಗ ಹೇಗೆ ಅನಿಸುತ್ತೆ ಸರ್ ನಿಮ್ಮ ಲೈಫು? ಮೇಡಮ್, ನೀವು ತಪ್ಪಾಗಿ ಹೇಳಿದ್ರಿ. 1 ಕೋಟಿ ಇಲ್ಲ, 1,60,00,000 ನಾನು ಡೇ ಟು ಡೇ ಬುಕ್ ಬರ್ತಿಟ್ಟಿದ್ದೀನಿ. ಕೊಟ್ಟಿರೋ ಸ್ಯಾಲ್ರಿ, ಮ್ಯಾನ್ಯೂರು, ಅದಕ್ಕೆ ಹಾಕಿರೋವಂಥ ನಾವು ಮೆಡಿಸಿನ್ಸು ಎಲ್ಲ ಕೊಡ್ತೀನಿ. ಡಾಕ್ಟ್ರಿಗೆ ಹೋಗಿ ಬರೋದಕ್ಕೆ ಫೀಸಸ್ಸು, ಕನ್ವೀನಿಯನ್ಸ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು, ಇದೆಲ್ಲ ಸೇರಿ ಬರೆದಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ 1,60,00,000 ಕಳೆದಿರೋದು ನಾನು. ಹೇಳಿ ಮೇಡಮ್ ಈಗ. ಸೊ ಆ ಜರ್ನಿ ನೋಡಿದಾಗ ಅವತ್ತು ಸೋತಿಲ್ಲ ನೀವು, ಬಟ್ ಗೆದ್ರಿ. ಆದರೂ ಕೂಡ ಒಂದು ಜರ್ನಿ ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್? ಇನ್ ಕೇಸ್ ಅವತ್ತಿಲ್ಲ ನನ್ನ ಕೈಲಿ ಆಗಲ್ಲ ಅಂಥೇಳಿ ಕೂತಿದ್ರೆ ಇವತ್ತು ನಿಮ್ಮ ಲೈಫ್ ಏನಾಗ್ತಿತ್ತು? ಸಿಂಪ್ಲಿ ಮೇಡಮ್, ನಾನು ಆ್ಯಕ್ಟಿಂಗಲ್ಲಿ ತಮಿಳ್ ಆ್ಯಕ್ಟರ್ ರಜನಿಕಾಂತ್ನ ತುಂಬ ಇಷ್ಟಪಡ್ತೀನಿ. ಆ ರೀತಿ ಇದು ಬಿದ್ದು ಎದೊಳೋದಿದೆಯಲ್ಲ ಮೇಡಮ್, ಅದೊಂಥರ ಕಿಕ್ಕು ಮೇಡಮ್. ಒಂಥರ ಕಷ್ಟಪಟ್ಟು ನಾವು ಮತ್ತೆ ಎದೊಳ್ತೀವಿ ಗೊತ್ತಾ ಮೇಡಮ್. ಆಗ ಜನರ ಬಣ್ಣ ಕಾಣಿಸುತ್ತೆ, ಸಮಾಜ ಏನು ಅಂತ ಗೊತ್ತಾಗುತ್ತೆ, ನಮಗೂ ಒಳ್ಳೆ ಪರಿಪಕ್ವ ಆಗ್ತೀವಿ ನಾವು ಅಲ್ವಾ. ಒಂದು ಹಣ್ಣು ಸುಮ್ಮನೆ ರೈಪ್ ಆಗಿಬಿಟ್ರೆ ಅದಕ್ಕೆ ಬೆಲೆ ಇಲ್ಲ ಮೇಡಮ್. ಮಳೇಲಿ ನೆಂದು ಬಿಸಿಲಲ್ಲಿ ಒಣಗಿ, ಎಷ್ಟು ಬಿಸಿಲಲ್ಲಿ ಚೆನ್ನಾಗಿ ಕಾಯುತ್ತೋ ಅಷ್ಟು ಸ್ವೀಟ್ ಇರುತ್ತೆ ಮಾವಿನ ಹಣ್ಣು. ಹಾಗೆ ನಾವು ಪರಿಪಕ್ವ ಆಗಬೇಕಂದ್ರೆ ಸಾಕಷ್ಟು ಅನುಭವಗಳು ಬೇಕಾಗುತ್ತೆ. ಆ ಅನುಭವಗಳು ಇನ್ನೂ ಆಗ್ತಾನೇ ಇದೆ, ಇನ್ನೂ ಪಡಿತಾನೇ ಇದ್ದೀನಿ. ಅದರಿಂದ ಇನ್ನೂ ವಿಶ್ಲೇಷಣೆ ಮಾಡಿ ಅದಕ್ಕೇನು ಬೇಕೋ ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಆದಷ್ಟು ಮಾರ್ಗದರ್ಶಕರಿದ್ದಾರೆ ಮೇಡಮ್, ಅವ್ರನ್ನೆಲ್ಲ ನೋಡೋಣ, ತಿಳ್ಕೊಳ್ಳೋಣ, ಪುಸ್ತಕಗಳು ಬರೆದಿದ್ದಾರೆ, ತಿಳ್ಕೊಳ್ಳೋಣ, ಓದೋಣ. ಜಸ್ಟ್ ಯೂಟ್ಯೂಬ್ನ ನೋಡಿ ಯಾರೋ ಒಬ್ಬರು ಅನುಭವ ಇಲ್ಲದ ಇರೋವಂಥ ವ್ಯಕ್ತಿ ಕೊಡೋ ಒಂದು ಇದ್ರ ಮೇಲೆ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಭವಿಷ್ಯ, ನಮ್ಮ ಜೀವನನ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ತಿಳುವಳಿಕೆ ಇರಬೇಕು. ಈಗ ನೋಡಿ, ನೀವು ಹೆಚ್ಚು ಕಮ್ಮಿ 100ಕ್ಕೂ ಹೆಚ್ಚು ರೈತರನ್ನ ಭೇಟಿ ಮಾಡಿ ತಿಳ್ಕೊಂಡಿರ್ತೀರ. ನಿಮ್ಮಂಥವ್ರ ಹತ್ರ ಕೇಳಿದಾಗ, ನಿಮ್ಮಂಥವ್ರು ವೀಡಿಯೋಸ್ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಏನು ಮಾಡಬೇಕು ಅನ್ನೋ ದಾರಿ ಕಾಣಿಸುತ್ತೆ. ಸೊ ಈ ರೀತಿ ಇರೋವಾಗ ಅದನ್ನು ಸರಿಯಾದ ರೂಟ್ಸಲ್ಲಿ ನಾವು ಹೋಗಬೇಕಾಗುತ್ತೆ ಮೇಡಮ್. ನಮ್ಮ ಮೆಂಟರ್ ಅನ್ನೋದು, ನಮ್ಮ ಗುರು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮೇಡಮ್. ಯಾರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ, ನಾವು ಯಾವ ಬೆಳೆನ ಆಯ್ಕೆ ಮಾಡ್ಕೊಳ್ತೀವಿ. ಬೆಳೆಗೆ ಬೀಜ ಮುಖ್ಯ, ಬದುಕೋದಕ್ಕೆ ಗುರು ಮುಖ್ಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸೊ ಕೃಷಿ ಮಾಡದೇ ಇದ್ರೂ ಕೂಡ ನಿಮ್ಮ ಮಾತುಗಳನ್ನು ಕೇಳಿ ನಾನು ಇನ್ಸ್ಪೈರ್ ಆದೆ. ಮೇ ಬಿ ನಮ್ಮ ರೈತರು ಕೂಡ ಪಕ್ಕ ಇನ್ಸ್ಪೈರ್ ಆಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಶ್ರೀಮೂರ್ತಿಯವರ ಸಾಕಷ್ಟು ಎಪಿಸೋಡ್ಗಳನ್ನು ನೀವು ನೋಡಿರ್ತೀರಾ. 16 ವರ್ಷದಿಂದ ತಮ್ಮ ಒಂದು 16 ಎಕರೆಯಲ್ಲಿ ಯಾವ ರೀತಿಯಾಗಿ ಕೃಷಿಯನ್ನು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜೇನು ಕೃಷಿ ಆಗಿರ್ಬೋದು, 5 ಲೇಯರ್ ಫಾರ್ಮಿಂಗ್ ಆಗಿರ್ಬೋದು, ಡ್ರೈ ಲ್ಯಾಂಡ್ ಆಗಿರ್ಬೋದು, ವೆಟ್ ಲ್ಯಾಂಡಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು, ಜೇನು ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಅಂತ ಬಂದಾಗ ಯಾವೆಲ್ಲ ಪಶುಗಳನ್ನು ನಾವು ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಇನ್ ಕೇಸ್ ನಿಮ್ಮ ಹತ್ರ ಸ್ವಲ್ಪ ಜಮೀನು ಇತ್ತು ಅಂತಂದರೆ ಆಗ್ರೋ ಟೂರಿಸಂ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರು. ಈ ಒಂದು ವಿಡಿಯೋ ಬಹುಶಃ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಆಗಿರ್ಬೋದು, ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ.
ಸೊ ಶ್ರೀಮೂರ್ತಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, 5 ಲೇಯರ್ ಫಾರ್ಮಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇವರೇ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಕಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ಬಾಸ್ವಾಲಾ ಆ್ಯಪ್ನಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ. ಸೊ 1 ವರ್ಷಕ್ಕೆ ನೀವು ಆಕ್ಸೆಸ್ ಪಡಿಬೋದು. ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Bosswala. Be the boss.